ನೋಡುತ್ತಲೇ ಕುಸಿದ ಬೆಟ್ಟ, ರಸ್ತೆಯಲ್ಲಿ ಬಂದ ವಾಹನಗಳು ಜಸ್ಟ್ ಮಿಸ್. ರಸ್ತೆ ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡ ಬೆಟ್ಟಗಳನ್ನು ಅಗೆದು ತೋಡಿ ರಸ್ತೆ ಮಾಡಿದ ಗುತ್ತಿಗೆಗಾರರು ಮಾಡಿರುವ ಎಡವಟ್ಟಿನಿಂದ ಇಂದು ಮಲೆನಾಡಿನಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ಹಾಸನ ಜಿಲ್ಲೆಯ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅನೇಕ ಕಡೆ ಗುಡ್ಡ ಕುಸಿತ ಉಂಟಾಗಿದೆ. ಯಾವ ಸಮಯದಲ್ಲಿ ಯಾರ ಮೇಲೆ ಗುಡ್ಡಗಳು ಕುಸಿದು ಬೀಳುತ್ತವೆಯೋ ಅನ್ನೋ ಭಯದಿಂದಲೇ ಜನರು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿಯ ಬಿಳಿ ತಪ್ಪಲು ಗುಡ್ಡವೊಂದು ಕುಸಿದು ಬೀಳುತ್ತಿರುವ ದೃಶ್ಯ ನೋಡಿದ್ರೆ ಸಾಕು ಎದೆ ಜಲ್ ಅನ್ನತ್ತೆ. ಇನ್ನು ಇದ್ಯಾವುದರ ಅರಿವಿಲ್ಲದ ಪ್ರಯಾಣಿಕರು ರಸ್ತೆಯಲ್ಲಿ ಬಂದು ಗುಡ್ಡ ಕುಸಿಯುತ್ತಿರುವ ಸಮಯದಲ್ಲಿ ಸ್ಥಳೀಯರು ತೋರಿದ ಸಮಯ ಪ್ರಜ್ಞೆಯಿಂದ ಇಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಟ್ನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಪಶ್ಚಿಮ ಘಟ್ಟದ ಗುಡ್ಡಗಳನ್ನು ಅವೈಜ್ಞಾನಿಕವಾಗಿ ಕೊರೆದು ರಸ್ತೆಯನ್ನ ಮಾಡಲು ಹೊರಟ ಗುತ್ತಿಗೆದಾರನ ಎಡವಟ್ಟು ಇಂದು ಪ್ರಾಣ ಭಯದಿಂದಲೇ ರಸ್ತೆಯಲ್ಲಿ ಓಡಾಡುವ ದುಸ್ಥಿತಿಗೆ ಜನರನ್ನ ತಂದು ನಿಲ್ಲಿಸಿದೆ. ನೋಡಿರಲ್ಲ ಸ್ನೇಹಿತರೆ, ಇದು ಸಕಲೇಶಪುರದಿಂದ ಮಾರನಹಳ್ಳಿವರೆಗೂ ಏನು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ. ಹೆದ್ದಾರಿಯಲ್ಲಿ ದೊಡ್ಡಪಲೆ ಹತ್ರ ರೈಲ್ವೆ ಕ್ರಾಸಿಂಗಿಂದ ಮುಂದೆ ಏನು ವೈಡ್ನಿಂಗ್ಗೋಸ್ಕರ ಸುಮಾರು 100 ಅಡಿ ಎತ್ತರದ ಗುಡ್ಡವನ್ನು 90 ಡಿಗ್ರಿನಲ್ಲಿ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಟ್ಟಿಸಿದ್ದಾರೆ. ಅದು ಇವತ್ತು ಮಳೆಯಲ್ಲಿ ನಮ್ಮ ಕಣ್ಣೆದುರುಗಡೆ ಲೈವ್ ಗಡ ಕೊಚ್ಕೊಂಡು ರಸ್ತೆಗೆ ಬಂದಿದೆ. ಆ ಕಾರ್ಗಳು ಸ್ವಲ್ಪ ಏನಾರ ಹಿಂದೆ ಇದ್ದಿದ್ರೆ ಆ ಲಾರಿ ಇರೋದ್ರಿಂದ ಮಣ್ಣು ಬಂದಂಥ ಫೋರ್ಸ್ನ ತಡೆ ನಿಂತ್ಕೊಂತು ಲಾರಿ. ಕಾರ್ಗಳು ಇದ್ದರೆ ಕಾರು ಕೊಚ್ಚಿ ಕೆಳಗಡೆ ಹೋಗ್ತಾ ಇತ್ತು. ಅನುಕೂಲದಲ್ಲಿ ಏನಾಗಿದೆ ಅದೇ ರೀತಿಯಾದಂಥ ಒಂದು ದುರ್ಘಟನೆ ಇಲ್ಲೂ ಆಗ್ತಾ ಇತ್ತು. ಇದು ನೋಡಿ, ಮಣ್ಣು ಮತ್ತೆ ಬಂದು ಕುಸಿತಲೇ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಬಾಳುಪೇಟೆಯಿಂದ ಹೆಗ್ಗದ್ದೆವರೆಗೂ ಸೇಮ್ ಇದೇ ರೀತಿಯಾದಂತಹ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಕಡೆಯೂ ಆಗ್ತಾ ಇದೆ. 2017ರಿಂದ ಈವರೆಗೂ ಸುಮಾರು 8 ವರ್ಷದಿಂದ ಇದೊಂದು ರಸ್ತೆಯನ್ನು 30% ಕೂಡ ಮಾಡೋಕ್ಕಾಗಿಲ್ಲ. ಇವರಿಗೆ ಎಲ್ಲ ಬೇಕಾಬಿಟ್ಟಿ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. KBN ವಾಲ್ನ 80-100 ಅಡಿ ಎತ್ತೋದ್ವರೆಗೂ KBN ವಾಲಲ್ಲಿ ಕಟ್ಟಿಬಿಟ್ಟು ಅಲ್ಲಿಗೆ ಮಣ್ಣು ತುಂಬಿಸಿ ಎಲ್ಲ ವಾಲ್ಗಳು ಕೂಡ ಎಲ್ಲ ಒಂದು ಕಡೆಯಿಂದ ಬಿದ್ದೋಗ್ತಾ ಇದ್ದಾವೆ. ನಿನ್ನೆ ಗುರುಗಳ್ಳಿ ಹತ್ರ ರಾಟೆಮನೆ ಹತ್ರ ಬಿದ್ದೋಗಿದೆ, ಕೊಲ್ಲಳ್ಳಿ ಹತ್ರ ಬಿದ್ದು ಹೋಗಿದೆ, ಬಾಳುಪೇಟೆಯಲ್ಲಿ ಬಿದ್ದು ಹೋಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಎತ್ತಿನಹಳ್ಳದಿಂದ ಹಿಂದೆ ಕೆಸಕನಹಳ್ಳಿ ಹತ್ರ ಕೂಡ ಅವರು ವಿಜಯಶಂಕರ್ ಮತ್ತು ಜಾಗದಲ್ಲಿ ಕೂಡ ಎಲ್ಲ ಕುಸಿತು ಅವರ ಕಾಫಿ ತೋಟಕ್ಕೆ ಕಲ್ಲು ಮಣ್ಣು ಎಲ್ಲ ಕೊಚ್ಚಿ ಹೋಗಿದೆ. ಇದು ಇಡೀ ರಸ್ತೆ ಏನಿದೆ ಬಾಳುಪೇಟೆಯಿಂದ ಹೆಗ್ಗದ್ದೆವರೆಗೂ ಇದು ನಿರಂತರ 2017ರಿಂದ ಇವತ್ತರೆಗೂ ಯಾವತ್ತು ಇವರು ಭೂಮಿನ ಕಟ್ ಮಾಡಿದ್ರು 90 ಡಿಗ್ರಿ, ಅವತ್ತಿಂದ ಈ ಸಮಸ್ಯೆ ನಿರಂತರವಾಗಿ ಆಗ್ತಾ ಇದೆ. ಇದೇ ಜಾಗದಲ್ಲಿ ಸ್ವಲ್ಪ ಮುಂದೆ ನೋಡಿ,